ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತೆ ಸೋಮವಾರ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಈ ವೀಕೆಂಡ್ಸಲ್ಲಿ ಮಲ್ಟಿಪಲ್ ಅಪ್ಡೇಟ್ಸ್ ಬರ್ತಾ ಇದಾವೆ. ಇವತ್ತು ಓವರ್ ನೈಟ್ ಅಲ್ಲಿ ನೋಡ್ಕೊಂಡ್ರೆ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವರು US ಪ್ರೆಸಿಡೆಂಟ್ ನ ಮೀಟ್ ಆಗ್ತಾ ಇದ್ದಾರೆ. ಇವಾಗ ಈ ರಷ್ಯಾ ಮತ್ತೆ ಉಕ್ರೇನ್ ರಿಲೇಟೆಡ್ ಆಗಿ ಈ ಹೊಸ ಅಪ್ಡೇಟ್ಸ್ ಏನ್ ಬರ್ತವೆ ಅಂತ ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ನಾಳೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಅಂದ್ರೆ ಟಾಪ್ ಬ್ಯಾಂಕ್ಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಇಂಪ್ಯಾಕ್ಟೇ ಸೋಮವಾರ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಈ ಎಲ್ಲಾ ಇವೆಂಟ್ಸ್ ನ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಸೆನ್ಸೆಕ್ಸ್ 484 ಪಾಯಿಂಟ್ಸ್ ಗೇನ್ ಆಗಿ 83,952 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 124 ಪಾಯಿಂಟ್ಸ್ ಗೇನ್ ಆಗಿ 25,709 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 290 ಪಾಯಿಂಟ್ಸ್ ಗೇನ್ ಆಗಿ 57,713 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಇಂಡಿಸಸ್ ನೆಗೆಟಿವ್ ಗೆ ಓಪನ್ ಆಯ್ತು. ಆದ್ರೆ ಇವತ್ತು ನಿಫ್ಟಿ ಡೇ ಲೋಸ್ ಇಂದ ನಿಯರ್ಲಿ 233 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೆನ್ಸೆಕ್ಸ್ ಆದ್ರೆ ಡೇ ಲೋಸ್ ಇಂದ ಎಬೋ 800 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ಇವತ್ತು ಡೇ ಲೋಸ್ ಇಂದ ಎಬೋ 500 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ಬ್ಯಾಂಕ್ ನಿಫ್ಟಿ ಆದ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಮಾರ್ಚ್ ಲೋಸ್ ಇಂದ ನೋಡ್ಕೊಂಡ್ರೆ 10,000 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಮಾರ್ಚ್ ಮಂತ್ ಅಲ್ಲಿ 48,000 ಅಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು ಬ್ಯಾಂಕ್ ನಿಫ್ಟಿ ಇವತ್ತು 58,000 ಗೆ ರೀಚ್ ಆಗಿದೆ. ಲಾಸ್ಟ್ 8 ಮಂತ್ಸ್ ಅಲ್ಲಿ 10,000 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದ್ರೆ ಬ್ಯಾಂಕ್ಸ್ ಎಲ್ಲ ತುಂಬಾನೇ ಬೆಟರ್ ಆಗಿ ಗ್ರೋ ಆಗಿರ್ಬೇಕಲ್ವಾ. ಇವಾಗ HDFC ಬ್ಯಾಂಕ್ ನೋಡ್ಕೊಂಡ್ರೆ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ICICI ಬ್ಯಾಂಕ್ ಆದ್ರೆ 18%, ಆಕ್ಸಿಸ್ ಬ್ಯಾಂಕ್ 17% ಪಾಸಿಟಿವ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆದ್ರೆ 15% ಪಾಸಿಟಿವ್ ಆಗಿದೆ. IDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಎಬೋ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹೈಯೆಸ್ಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋ ಬ್ಯಾಂಕ್ ಯಾವ್ದು ಅಂದ್ರೆ ಕೆನರಾ ಬ್ಯಾಂಕ್ 52% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 46% ಗ್ರೋ ಆಗಿದೆ. ಫ್ರೆಂಡ್ಸ್, ಇವಾಗ ಒಂದು 6 to 8 ಮಂತ್ಸ್ ಬ್ಯಾಕ್ ನೆನಪಿದ್ಯಾ, ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾನೇ ಇಶ್ಯೂಸ್ ಕಾಣ್ತಾ ಇದೆ. ಲಿಕ್ವಿಡಿಟಿ ಇಶ್ಯೂ ಇದೆ, ಡೆಪಾಸಿಟ್ಸ್ ಇನ್ಕ್ರೀಸ್ ಆಗ್ತಿಲ್ಲ, ಬ್ಯಾಂಕ್ಸ್ ಎಲ್ಲ ತುಂಬಾನೇ ಸ್ಟ್ರಗಲ್ ಆಗ್ತಾ ಇದಾವೆ ಅಂತ ಪ್ರತಿಯೊಂದು ಬ್ಯಾಂಕ್ ನೋಡ್ಕೊಂಡ್ರು ತುಂಬಾನೇ ಫಾಲ್ ಆಗ್ತಾ ಇದ್ವು. ಅದಾದ್ಮೇಲೆ ಮತ್ತೆ RBI ಈ ಬ್ಯಾಂಕ್ಸ್ ಅಲ್ಲೆಲ್ಲ ಲಿಕ್ವಿಡಿಟಿನ ಬೂಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ನ ಕೂಡ ಮಾಡಿದ್ರು. ಮತ್ತೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದ್ರು. ಈ ತರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇಂದ ಬ್ಯಾಂಕಿಂಗ್ ಸೆಕ್ಟರ್ ನೋಡ್ಕೊಂಡ್ರೆ ಲಾಸ್ಟ್ 8 ಮಂತ್ಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದನೇ ಇವಾಗ ಲಾಸ್ಟ್ 8 ಮಂತ್ಸ್ ಅಲ್ಲೇನೆ 10,000 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಿಫ್ಟಿ ನೋಡಿದ್ರಾ 25,700 ಮಾರ್ಕ್ ನ ಟಚ್ ಮಾಡಿದೆ. ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ನಿಫ್ಟಿ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿತ್ತು. ಅಂದ್ರೆ 26,178 ಮಾರ್ಕ್ ನ ಟಚ್ ಮಾಡಿತ್ತು. ಅದಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ 13 ಮಂತ್ಸ್ ಆದ್ಮೇಲೆ ನಿಫ್ಟಿ 25,700 ಮಾರ್ಕ್ ನ ಟಚ್ ಮಾಡಿದೆ. ಇನ್ನು ಆಲ್ ಟೈಮ್ ಹೈಸ್ ನ ಟಚ್ ಮಾಡೋದಕ್ಕೆ ಇನ್ನೂ 500 ಪಾಯಿಂಟ್ಸ್ ಬೇಕಾಗಿರುತ್ತೆ ನಿಫ್ಟಿಗೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿಫ್ಟಿ 50 ಆಲ್ ಟೈಮ್ ಹೈಸ್ ನ ಟಚ್ ಮಾಡೋ ಚಾನ್ಸಸ್ ಇದೆಯಾ ಅಂತ ಮಾತಾಡ್ಕೊಳ್ಳೋಣ. ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಡೀತಾ ಇದೆ ಅಲ್ವಾ. ಈ ಕ್ವಾರ್ಟರ್ ಅಲ್ಲಿ ಏನಾದ್ರು ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ನಿಫ್ಟಿ ಆಲ್ ಟೈಮ್ ಹೈಸ್ ನ ಟಚ್ ಮಾಡೋ ಚಾನ್ಸಸ್ ಇದೆ. ಅದಾದ್ಮೇಲೆ ಇವಾಗ US ಜೊತೆ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದೆ ಅಲ್ವಾ. ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಏನಾದ್ರು ಇಂಡಿಯಾ ಮೇಲೆ ಹಾಕಿರೋ ಟ್ಯಾರಿಫ್ ನ ಕಮ್ಮಿ ಮಾಡಿದ್ರೆ ಅವಾಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಇವು ಕೂಡ ಎಂಡ್ ಆದ್ರೆ ನಮ್ಮ ಮಾರ್ಕೆಟ್ 27,000 ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಆದ್ರೆ ಫ್ರೆಂಡ್ಸ್, ಇವಾಗ ಈ ಡೇಟಾ ಪಾಯಿಂಟ್ಸ್ ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಪ್ರತಿಯೊಂದು ಡೇಟಾನು ಯಾವ ತರ ಅಪ್ಡೇಟ್ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಇವಾಗ ಈ Q2 ಅಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ FIS DIS ಅಂತೂ ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದಾರೆ. ಒಂದ್ಸಲ ಈ ಇಮೇಜ್ ನ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS DIS ಆದ್ರೆ ಕಾನ್ಸ್ಟೆಂಟ್ ಆಗಿ ಬೈ ಮಾಡ್ತಾನೆ ಬರ್ತಾ ಇದಾರೆ. ಅದರಲ್ಲೂ DIS ಆದ್ರೆ ಪ್ರತಿದಿನ 4,000 ಕೋಟಿಯಲ್ಲಿ ಬೈ ಮಾಡ್ತಾನೆ ಇದ್ದಾರೆ. ನಿನ್ನೆ 4,000 ಕೋಟಿ, ಮೊನ್ನೆ ಆದ್ರೆ 4,500 ಕೋಟಿ, ಅದರಿಂದ ದಿನ 3,500 ಕೋಟಿ, ಈ ತರ ಪ್ರತಿಯೊಂದಿನ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ FIS ಕೂಡ ಬೈ ಸೈಡ್ ಬಂದಿದ್ದಾರೆ. ನಿನ್ನೆ ಆದ್ರೆ ನಿಯರ್ಲಿ 1,000 ಕೋಟಿ, ಅದರಿಂದ ದಿನ 60 ಕೋಟಿ, ಅದಾದ್ಮೇಲೆ ಲಾಸ್ಟ್ ವೀಕ್ ಅಲ್ಲೂ ಅಷ್ಟೇ 500 ಕೋಟಿ, 1,000 ಕೋಟಿ, ಈ ತರ ಬೈ ಸೈಡ್ ಬರ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ
ಇವಾಗ FIS ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರಲ್ವಾ, ಇವಾಗ FIS ಎಂದೇ ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು ಫಸ್ಟ್ ಪ್ರಿಫರ್ ಮಾಡೋದೇನೆ ಬ್ಯಾಂಕಿಂಗ್ ಸೆಕ್ಟರ್. ಅದರಿಂದನೂ ಇರ್ಬೋದು ನಮ್ಮ ಬ್ಯಾಂಕ್ಸ್ ಎಲ್ಲ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ 12 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಫಾಲ್ ಆಗ್ತಾ ಬಂತಲ್ವಾ. ಇದಕ್ಕೆ ರೀಸನ್ ಏನು ಅಂದರೆ ಇವಾಗ ಲಾಸ್ಟ್ 3-4 ಡೇಸಿಂದ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ವಾ, ಅದರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು. ಮತ್ತೆ ಫ್ರೆಂಡ್ಸ್ ಇವತ್ತೇನು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಆದರೆ ಸೋಮವಾರ ನಮ್ಮ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ನೋಡಬೇಕಾಗಿರುತ್ತೆ. ಯಾಕಂದರೆ ಈ ವೀಕೆಂಡ್ಸ್ ಅಲ್ಲಿ ತುಂಬಾನೇ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತವೆ. ಅದನ್ನು ತುಂಬ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತವೆ. ಅದರಿಂದ ಇವಾಗ ಒಂದ್ಸಲ ಈ ಇಮೇಜ್ ನೋಡಿ, ಇವತ್ತೇನೆ ತುಂಬಾ ಕಂಪನೀಸ್ ಇದಾವೆ. ಇದರಲ್ಲಿ ಬರೀ ಅರ್ಧ ಕಂಪನೀಸ್ ಮಾತ್ರನೇ ನಮ್ಮ ಮಾರ್ಕೆಟ್ ಟೈಮಲ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದು. ಇನ್ನು ತುಂಬಾ ಕಂಪನೀಸ್ ಎಲ್ಲ ರಿಸಲ್ಟ್ಸ್ನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸೇ ಇದೆ. ಇವಾಗ ರಿಲಯನ್ಸ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಫ್ಟಿನ ಯಾವ ಥರ ಬೇಕಾದರೂ ಮೂವ್ ಮಾಡ್ಬೋದು. ಅದಾದಮೇಲೆ ನಾಳೆ ನೋಡ್ಕೊಂಡ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್ ಈ ಥರ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಈ ಎಲ್ಲ ಕಂಪನೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋಮವಾರ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ ಅಂತ. ಅದ್ರ ಜೊತೆಗೆ ಸೋಮವಾರ ಕೂಡ ಯಾರನ್ನು ಓಪನ್ ಪೊಸಿಷನ್ಸ್ನ ಕ್ಯಾರಿ ಮಾಡೋಕೆ ಹೋಗಬೇಡಿ. ಯಾಕಂದರೆ ಮಂಗಳವಾರ ಮತ್ತು ಬುಧವಾರ 2 ದಿನ ದೀಪಾವಳಿ ಇರೋ ಕಾರಣದಿಂದ ಮಾರ್ಕೆಟ್ಸ್ ಕ್ಲೋಸಲ್ಲಿರುತ್ತೆ. ಮತ್ತೆ ಫ್ರೆಂಡ್ಸ್ US ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಂಡ್ರೆ ನಿನ್ನೆ US ಸೆನೆಟಲ್ಲಿ ಬಿಲ್ ಪಾಸ್ ಆಗದೆ ಮತ್ತೆ US ಗೌರ್ಮೆಂಟ್ ಶೆಡ್ಡೌನಲ್ಲೇ ಇದೆ. ಅದಾದಮೇಲೆ US ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವ್ರು ನೋಡ್ಕೊಂಡ್ರೆ ಚೈನಾ ರಿಲೇಟೆಡ್ ಆಗಿ ಮತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಈ ಗೋಲ್ಡ್ ಪ್ರೈಸಸ್ ನೋಡ್ತಾ ಇದ್ದೀರಾ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಇವತ್ತು ಸಹ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದ್ರ ಜೊತೆಗೆ JP Morgan ಅವರು ಗೋಲ್ಡ್ $5,000 ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅಂದ್ರೆ ಸುಮಾರು 10 ಗ್ರಾಮ್ ಗೋಲ್ಡ್ 1,80,000 ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಗೋಲ್ಡ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಈ ಮೋತಿಲಾಲ್ ಒಸ್ವಾಲ್ ಅವರು ಇದಾರಲ್ವಾ, ಇವರಾದ್ರೆ ಸಿಲ್ವರ್ ಟಾರ್ಗೆಟ್ ನ 2026ಗೆಲ್ಲ 2,40,000 ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಫ್ರೆಂಡ್ಸ್ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಇದೇ ತರ ಅನ್ಸರ್ಟನಿಟೀಸ್ ಕಂಟಿನ್ಯೂ ಆದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನ ಮಾತಾಡ್ಕೊಳ್ಳೋಣ ಡೀಟೈಲ್ ಆಗಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ IT ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವತ್ತು IT ಇಂಡೆಕ್ಸ್ ನೋಡಿದ್ರಾ ಎಬೋವ್ 1% ಫಾಲ್ ಆಗಿದೆ. ಮತ್ತೆ IT ಕಂಪನೀಸ್ ನೋಡ್ಕೊಂಡ್ರು 3 to 4% ಫಾಲ್ ಆಗಿದೆ. ಯಾಕಂದ್ರೆ ಸ್ವಲ್ಪ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂದ. ಫಸ್ಟ್ ಇವಾಗ ಇನ್ಫೋಸಿಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ನಂಬರ್ಸ್ ನೋಡ್ಕೊಂಡ್ರೆ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಇವಾಗ ನಂಬರ್ಸ್ ಬಗ್ಗೆ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 8.6% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 13.2% ಇನ್ಕ್ರೀಸ್ ಆಗಿದೆ. ಜೊತೆಗೆ ಎಸ್ಟಿಮೇಟೆಡ್ಗಿನ್ನ ರೆವಿನ್ಯೂಸ್ ಪ್ರಾಫಿಟ್ಸ್ ಎರಡೂ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಕಾನ್ಸ್ಟೆಂಟ್ ಕರೆನ್ಸಿ ಆದರೆ 2.2% ಇಂದ 2.9%ಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಎಗೇನೆಸ್ಟ್ ರುಪಿ ಡಾಲರ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಅದರಿಂದ ಇವಾಗ ನಮ್ಮ ಕಂಪನೀಸ್ ಎಲ್ಲ ಏನೇ ಅರ್ನ್ ಮಾಡಿದ್ರು ಅದು ಡಾಲರಲ್ಲೇ ಬರುತ್ತೆ. ಅದಕ್ಕೋಸ್ಕರ ಕಾನ್ಸ್ಟೆಂಟ್ ಕರೆನ್ಸಿ ಇನ್ಕ್ರೀಸ್ ಆಗಿರೋದು. ಮತ್ತೆ FY26 ರೆವಿನ್ಯೂ ಗ್ರೋತ್ ಗೈಡೆನ್ಸ್ ನೋಡ್ಕೊಂಡ್ರೆ ಪ್ರೀವಿಯಸ್ ಆಗಿ 1 to 3% ರೆವಿನ್ಯೂ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ 2 to 3% ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. 23 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಇದುವರೆಗೂ ನಾವು ಏನೇನು ಡೇಟಾ ಪಾಯಿಂಟ್ಸ್ ಮಾತಾಡ್ಕೊಂಡ್ವಿ ಇದೆಲ್ಲ ಇನ್ಫೋಸಿಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಬಂದಿರೋ ಡೇಟಾ ಪಾಯಿಂಟ್ಸ್ ಇದು. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನಲ್ಲಿ ಎಬೋವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಈ ಕ್ವಾರ್ಟರ್ಲಿ ಲಾರ್ಜ್ ಡೀಲ್ಸ್ ನೋಡ್ಕೊಂಡ್ರೆ $3.1 ಬಿಲಿಯನ್ ಬಂದಿದೆ. ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ $3.8 ಬಿಲಿಯನ್ ಬಂದಿತ್ತು. ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ ಲಾರ್ಜ್ ಡೀಲ್ ಆರ್ಡರ್ಸ್ ತುಂಬಾನೇ ಕಮ್ಮಿ ಬಂದಿದೆ ಅಲ್ವಾ, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೂಮ್ರಾ ಅವರಾದ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,720 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಜೆಫ್ರೀಸ್ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು 1,700 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. HSBC ಅವರಾದ್ರೆ 1,730 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಯಾವ್ಯಾವ ರೀಸನ್ಸ್ ಮೇಲೆ ಈ ಥರ ಟಾರ್ಗೆಟ್ ಪ್ರೈಸ್ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ಮತ್ತೆ ಫ್ರೆಂಡ್ಸ್ ಇವಾಗ ನನ್ನ ವೀಡಿಯೋಸ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಾಟ್ಸಪ್ ಚಾನಲಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮಾತ್ರನೇ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ವಿಪ್ರೋ
ಈ ಕಂಪನಿ ಆದರೆ ಇವತ್ತು ಎಬೋವ್ 4% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಅಷ್ಟೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 2.5% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 3% ಫಾಲ್ ಆಗಿದೆ. ಇವಾಗ ಅನಲಿಸ್ಟ್ ಎಸ್ಟಿಮೇಟ್ ಮಾಡಿದ್ದು 1% ಏನಾದರೂ ಪ್ರಾಫಿಟ್ಸ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದರೆ ಇವಾಗ 3% ಫಾಲ್ ಆಗಿದೆ ಅಲ್ವಾ, ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಎಬಿಟ್ ಮಾರ್ಜಿನ್ಸ್ ಅಷ್ಟೇ ಅನಲಿಸ್ಟ್ 19% ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ 16% ಬಂದಿದೆ. ಅದರಿಂದನೂ ಸಹ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಥರ ಪ್ರಾಫಿಟ್ಸ್ ಮತ್ತೆ ಮಾರ್ಜಿನ್ಸ್ ಫಾಲ್ ಆಗಿರೋ ಕಾರಣದಿಂದ ಇವತ್ತು ಮೋತಿಲಾಲ್ ಒಸ್ವಾಲ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಸೆಲ್ ರೇಟಿಂಗ್ನ ಕೊಟ್ಟು 200 ರೂಪೀಸ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ LTI Mindtree ಈ ಕಂಪನಿ ಆದರೆ ಎಸ್ಟಿಮೇಟೆಡ್ಗಿನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಈ IT ಸೆಕ್ಟರ್ ಎಲ್ಲ ಫಾಲ್ ಆಗ್ತಾ ಇದ್ದಾವೆ ಅಂತ ಈ ಕಂಪನಿಯಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರಿಂದ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 5.6% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 12% ಇನ್ಕ್ರೀಸ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಅಷ್ಟೇ ಎಸ್ಟಿಮೇಟೆಡ್ಗಿನ ಮಾರ್ಜಿನ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ HAL ಈ ಕಂಪನಿ ಆದರೆ ಇವತ್ತು ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಇದ್ದಾರಲ್ವಾ, ಇವರು ನಾಸಿಕಲ್ಲಿ HALಗೆ ಸಂಬಂಧಪಟ್ಟಿರೋ 3ನೇ ಪ್ರೊಡಕ್ಷನ್ ಲೈನ್ನ ಇನಾಗ್ರೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇವಾಗ ಈ HAL ಅವ್ರಿಗೆ ನಾಸಿಕಲ್ಲಿ ಒಂದು ಪ್ರೊಡಕ್ಷನ್ ಯೂನಿಟ್ ಇದೆ. ಆ ಪ್ರೊಡಕ್ಷನ್ ಯೂನಿಟಲ್ಲಿ ಈಗಾಗಲೇ 2 ಫೇಸಸ್ ಅಲ್ಲಿ ಈ ತೇಜಸ್ ಜೆಟ್ಸ್ ಇದಾವಲ್ವಾ, ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಇವಾಗ ಈ 2 ಪ್ರೊಡಕ್ಷನ್ ಲೈನಲ್ಲಿ ಟೋಟಲ್ ಆಗಿ 16 ಜೆಟ್ಸ್ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ 3rd ಪ್ರೊಡಕ್ಷನ್ ಲೈನ್ ಶುರು ಮಾಡಿದಾರಲ್ವಾ, ಇದರಲ್ಲಿ ಇವಾಗ ಅಡಿಷನಲ್ ಆಗಿ ಇನ್ನ 8 ಜೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಹೊಸದಾಗಿ ಏನು ಪ್ರೊಡಕ್ಷನ್ ಲೈನ್ ಶುರು ಆಗಿದೆ ಇದರಲ್ಲಾಗಲೇ ಪ್ರತಿಯೊಂದನ್ನು ಅಸೆಂಬಲ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇದರಲ್ಲಿ ಪ್ರೀ ಟೆಸ್ಟ್ ಕೂಡ ಆಲ್ರೆಡಿ ನಡೆದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ FY 27ಗೆಲ್ಲ ಇನ್ನ ಅಡಿಷನಲ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತೀವಿ, 24 ಜೆಟ್ಸಿಂದ 30 ಜೆಟ್ಸ್ವರೆಗೂ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನೆನಪಿದ್ಯಾ, ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಆ ಟೈಮಲ್ಲಿ ಈ HAL ಕಂಪನಿ ಏನಿದೆ ಇವರು ಈ ತೇಜಸ್ ಏರ್ಕ್ರಾಫ್ಟ್ನ ಡಿಲಿವರ್ ಮಾಡೋದಕ್ಕೆ ತುಂಬಾ ಡಿಲೇ ಮಾಡ್ತಿದ್ರು. ಯಾಕಂದರೆ ಇಂಜಿನ್ಸ್ ರಿಲೇಟೆಡ್ ಆಗಿ ಇಶ್ಯೂ ಬಂದಿರೋ ಕಾರಣದಿಂದ ಈ ಏರ್ಕ್ರಾಫ್ಟ್ನ ಡಿಲಿವರ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊತಿದ್ರು. ಅಂದರೆ 3 ಮಂತ್ಸ್ ಪೋಸ್ಟ್ಪೋನ್ ಮಾಡಿದ್ರು, 6 ಮಂತ್ಸ್ ಪೋಸ್ಟ್ಪೋನ್ ಮಾಡಿದ್ರು, ನಿಯರ್ಲಿ 1 ಇಯರ್ವರೆಗೂ ಪೋಸ್ಟ್ಪೋನ್ ಮಾಡಿ ಅದಾದಮೇಲೆ ಇವರು ಡಿಲಿವರ್ ಮಾಡಿದ್ದಾರೆ. ಇವಾಗ ಈ ಕಂಟಿನ್ಯೂಸ್ ಆಗಿ ಪೋಸ್ಟ್ಪೋನ್ ಮಾಡ್ತಾ ಇರೋ ಕಾರಣದಿಂದನೇ ಈ HAL ಕಂಪನಿ ತುಂಬಾ ಕರೆಕ್ಟ್ ಆಗಿದೆ. ಅಂದರೆ ಲಾಸ್ಟ್ ಇಯರ್ ಇದೇ ಟೈಮಲ್ಲೇನೆ ಈ ಕಂಪನಿ ನಿಯರ್ಲಿ 20 to 25% ಫಾಲ್ ಆಗ್ತಾನೆ ಬರ್ತಾ ಇತ್ತು. ಯಾಕಂದರೆ ಈ ಏರ್ಕ್ರಾಫ್ಟ್ನ ಡಿಲಿವರ್ ಮಾಡ್ದಿರೋ ಕಾರಣದಿಂದನೇ. ಮತ್ತೆ ಇವಾಗ ಅಪ್ಡೇಟ್ ಮಾಡಿದ್ದಾರೆ, ಲಾಸ್ಟ್ ಟೈಮ್ ನಡೆದಿರೋ ಥರ ಇವಾಗ ಮತ್ತೆ ಡಿಲೇ ಆಗಲ್ಲ, ಟೈಮ್ ಟು ಟೈಮ್ ಪ್ರತಿಯೊಂದನ್ನು ನಾವು ಡಿಲಿವರ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ HAL ಕಂಪನಿ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಅದಾನಿ ಪವರ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈ ಅದಾನಿ ಪವರ್ ಕಂಪನಿ ಇದೆ ಅಲ್ವಾ, ಇವ್ರಿಗೆ ಜಾರ್ಖಂಡಲ್ಲಿ ಒಂದು ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟ್ ಇದೆ. ಈ ಪವರ್ ಪ್ಲಾಂಟ್ನ ಕೆಪಾಸಿಟಿ ನೋಡಿಕೊಂಡ್ರೆ 1600 ಮೆಗಾವಾಟ್ಸ್ ಇದೆ. ಓಕೆನಾ, ಇಲ್ಲಿ ಜನರೇಟ್ ಆಗೋ ಪವರ್ನ ಬರೀ ಬಾಂಗ್ಲಾದೇಶ್ಗೆ ಮಾತ್ರನೇ ಸಪ್ಲೈ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನೋಡಿಕೊಂಡ್ರೆ ಈ ಸೆಂಟ್ರಲ್ ಗೌರ್ಮೆಂಟಿಂದ ಈ ಅದಾನಿ ಪವರ್ ಲಿಮಿಟೆಡ್ಗೆ ಒಂದು ಅಪ್ರೂವಲ್ ಸಿಕ್ಕಿದೆ. ಇವಾಗ ಈ ಥರ್ಮಲ್ ಪವರ್ ಪ್ಲಾಂಟ್ ಇದೆ ಅಲ್ವಾ, ಅದರಿಂದ ಈ ಜಾರ್ಖಂಡಲ್ಲೂ ಸ್ವಲ್ಪ ವಿಲೇಜಸ್ಗೆ ಪವರ್ ಸಪ್ಲೈ ಮಾಡೋದಕ್ಕೋಸ್ಕರ ಅಪ್ರೂವಲ್ ಸಿಕ್ಕಿದೆ. ಅದಕ್ಕೋಸ್ಕರ ಇವಾಗ ಅದಾನಿ ಪವರ್ ಅವರು ಇವ್ರ ಪ್ಲಾಂಟಲ್ಲಿ ಜನರೇಟ್ ಆಗೋ ಪವರ್ನ ಇಂಡಿಯನ್ ಗ್ರಿಡ್ಗೂ ಕೂಡ ಸಪ್ಲೈ ಮಾಡೋದಕ್ಕೆ ಗೌರ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದೆ. ಅದರಿಂದ ಈ ಕಂಪನಿಗೆ ಅಡಿಷನಲ್ ಆಗಿ ರೆವಿನ್ಯೂಸ್ ಕೂಡ ಬರುತ್ತೆ ಅಂತಲೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ವಾರೆ ಎನರ್ಜೀಸ್ ಈ ಕಂಪನಿನೂ ಅಷ್ಟೇ Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವತ್ತು ಈ ಕಂಪನಿ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಎಬೋವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ನೀವು ಅನ್ಕೊಬೋದು ಈ ಕಂಪನಿ ಏನಾದರೂ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರೇನೋ ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಅಲ್ವೇ ಅಲ್ಲ ಫ್ರೆಂಡ್ಸ್, ಇವಾಗ ಈ ಕಂಪನಿ ಆದರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 70% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 133% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಕ್ವಾರ್ಟರಲ್ಲಿ ನೋಡ್ಕೊಂಡ್ರು ತುಂಬ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ ಕ್ವಾರ್ಟರಲ್ಲಿ ನಿಯರ್ಲಿ 50% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಮಾರ್ಜಿನ್ಸ್ನ ಕೂಡ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೂ ಇವತ್ತು ಏನಕ್ಕೆ ಫಾಲ್ ಆಗಿದೆ ಅಂತ ಅಂದರೆ ಈ ರೀಸೆಂಟ್ ಟೈಮಲ್ಲೇ ಈ ಕಂಪನಿ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗಿತ್ತಲ್ವಾ, ಅದರಿಂದ ಈ ಥರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಷ್ಟೇ. ಆದರೆ ಬಿಸ್ನೆಸ್ ಪ್ರಕಾರ ನೋಡಿಕೊಂಡ್ರೆ ತುಂಬ ಪಾಸಿಟಿವ್ ಅಪ್ಡೇಟ್ಸ್ ಇದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಇವಾಗ
ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನೋಡಿಕೊಂಡ್ರೆ ಇವರು ಅಡಿಷ್ನಲ್ ಆಗಿ ಕೇಪೆಕ್ಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಎಷ್ಟು ಅಂದರೆ ನಿಯರ್ಲಿ 8,175 ಕೋಟಿ ಕೇಪೆಕ್ಸ್ ಮಾಡಿದ್ದಾರೆ. ಅದು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಈ ಸ್ಟೋರೇಜ್ ಸೆಲ್ಸ್ ಇರುತ್ತಲ್ವಾ, ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ರಿಲೇಟೆಡ್ ಆಗಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಕೆಪಾಸಿಟಿ ನೋಡಿಕೊಂಡ್ರೆ ಈ ಕಂಪನಿ ಹತ್ರ 3.5 ಗಿಗಾವಾಟ್ಸ್ ಇದೆ. ಅದನ್ನು 20 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡ್ಕೊತೀವಿ. ಬರೀ ಈ ಬಿಸ್ನೆಸ್ಗೋಸ್ಕರನೇ 8,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಈ ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ವಾ, ಇದ್ರ ಕೆಪಾಸಿಟಿ ನೋಡಿಕೊಂಡ್ರೆ ಇವಾಗ 0.3 ಗಿಗಾವಾಟ್ಸ್ ಇದೆ. ಅದನ್ನ ಇವಾಗ 1 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡ್ಕೊತೀವಿ. ಅದಕ್ಕೋಸ್ಕರ ಈ ಬಿಸ್ನೆಸ್ ಒಳಗಡೆ 125 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರೆ. ಅದಾದಮೇಲೆ ಇನ್ವರ್ಟರ್ಸ್ ಇರ್ತಾವಲ್ವಾ, ಇದರಲ್ಲೂ ಅಷ್ಟೇ ಇವಾಗ 3 ಗಿಗಾವಾಟ್ಸ್ ಕೆಪಾಸಿಟಿ ಇದೆ. ಅದನ್ನು 4 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡ್ತೀವಿ. ಅದಕ್ಕೋಸ್ಕರ 50 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಬಿಸ್ನೆಸ್ ಸೆಗ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ನಿಮಗೆಲ್ಲ ಹೊಸದಾಗಿ ಅನ್ಸುತ್ತೆ. ಯಾಕಂದರೆ ಈ ಕಂಪನಿ ರಿಲೇಟೆಡ್ ಆಗಿ IPO ಟೈಮಲ್ಲೇ ನಾವು ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ. ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸ್ನ ಶುರುವಿಂದ ನೋಡ್ತಿರೋರಿಗೆ ಈ ಬಿಸ್ನೆಸ್ ಬಗ್ಗೆ ಎಲ್ಲ ತುಂಬಾ ಐಡಿಯಾ ಇರುತ್ತೆ. ಮತ್ತು ಫ್ರೆಂಡ್ಸ್, ಒಂದು 10 ಡೇಸ್ ಬ್ಯಾಕ್ ನೋಡಿಕೊಂಡ್ರೆ ಈ ಕಂಪನಿ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂದರೆ ಕೋಟ್ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ 64% ಸ್ಟೇಕ್ನ ಬೈ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಇವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅಂದರೆ ಈ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅದ್ರ ಜೊತೆಗೆ ಈ ವಾರ ಎನರ್ಜಿಸ್ ಅವ್ರಿಗೆ US ಅಲ್ಲೂ ಕೂಡ ಒಂದು ಕಂಪನಿಯಲ್ಲಿ 76% ಸ್ಟೇಕ್ನ ಬೈ ಮಾಡಿದ್ದಾರೆ ಅಂತ ಕೂಡ. ಫ್ರೆಂಡ್ಸ್, ಇವಾಗ ಈ ಕಂಪನಿ ರಿಲೇಟೆಡ್ ಆಗಿ ನೋಡಿದ್ರೆ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದ್ರ ಜೊತೆಗೆ ಸ್ಟಾಕ್ ಪ್ರೈಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಈ ರೀಸೆಂಟ್ ಟೈಮಲ್ಲಿ. ಅದರಿಂದ ಇವತ್ತು ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಇವ್ರ ಅಕ್ವಿಸಿಷನ್ ರಿಲೇಟೆಡ್ ಆಗಿ ಇನ್ನೂ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಇನ್ನೊಂದು ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದೇ ವಿಕ್ರಮ್ ಸೋಲಾರ್. ಇವ್ರು ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ 94% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 1600% ಇನ್ಕ್ರೀಸ್ ಆಗಿದೆ. ಆದರೆ ಈ ಕ್ವಾರ್ಟ್ರಲ್ಲಿ ನೋಡಿಕೊಂಡ್ರೆ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಅಲ್ಲಾಗಲಿ ಸ್ವಲ್ಪ ಡ್ರಾಪ್ ಕಾಣಿಸಿದೆ. ಅದರಿಂದ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ IPOಗೆ ಬಂದಿರೋ ಟೈಮಲ್ಲಿ ನೆನಪಿದ್ಯಾ, ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಅದಾದಮೇಲೆ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಆ ಟೈಮಲ್ಲಿ ನೋಡಿಕೊಂಡ್ರೆ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಫಸ್ಟ್ ಟೈಮ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅದರಿಂದನೇ ಲಾಸ್ಟ್ ಕ್ವಾರ್ಟರಲ್ಲಿ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಇವಾಗ ಕ್ವಾರ್ಟರಲ್ಲಿ ಸ್ವಲ್ಪ ಡ್ರಾಪ್ ಇದೆ ಅಲ್ವಾ, ಅದರಿಂದ ಇವತ್ತು ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಜೊತೆಗೆ ಈ ಕಂಪನಿ ಹತ್ರ ತುಂಬಾನೇ ಒಳ್ಳೆ ಆರ್ಡರ್ ಬುಕ್ ಕೂಡ ಕಾಣ್ತಾ ಇದೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ 11.15 ಗಿಗಾವಾಟ್ಸ್ ಆರ್ಡರ್ ಬುಕ್ ಇದೆ. ಅದ್ರ ಜೊತೆಗೆ ಈ ಸೋಲಾರ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೋಡಿಕೊಂಡ್ರೆ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ 4.5 ಗಿಗಾವಾಟ್ಸ್ ಕೆಪಾಸಿಟಿ ಇದೆ. ಅದನ್ನು 17.5 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಆರ್ಡರ್ ಬುಕ್ ಆಗಲಿ ಕೆಪಾಸಿಟಿನಾಗಲಿ ಯಾವ ಥರ ಇನ್ಕ್ರೀಸ್ ಮಾಡಿಕೊಂಡು ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.